ಎಕ್ಸಾಕ್ಟ್ ಎಷ್ಟು ಅದ್ರ ಬೆಲೆ ನೀವು ತಗೋ ಸರ್ ಏನು ಹೇಳಂಗಿಲ್ಲ ಸರ್, ವರ್ತ್ ಅಂತ ಅಷ್ಟೇ ಹೇಳಬಲ್ಲೆ ಸರ್. ಯಾಕಂದರೆ ನೀವು ಅದರಿಂದನೇ ಫೇಮಸ್ ಆಗೋದು, ಇಷ್ಟು ಕೋಟಿ ಹೌದು ಸರ್ ನಾಯಿ ಆ ಥರ ಅಂತ ಕೇಳಿದೆ, ಅದರಿಂದನೇ ಆಯಿತು. ಯಾಕಂದ್ರೆ ಕೆಲವ್ರಿಗೆ ಗೊತ್ತಿಲ್ಲ, ಇಷ್ಟೇ ಪರ್ಟಿಕ್ಯುಲರ್ ಡೀಟೇಲ್ ಕೊಟ್ಟರೆ ಸರ್ ನನಗೆ ಬುಡಕ್ಕೆ ಬರ್ತದೆ, ಅದರಿಂದ ವರ್ತ್ ಅಷ್ಟೇ ಸರ್ ನಾನು ಹೇಳೋದು. ಅಂದರೆ ನಾಯಲ್ಲಿ ದುಡ್ದಿದ್ದೇ ನಾಯಿ ದುಡ್ಡು, ಆದರೆ ಅದು ರೇರೆಸ್ಟು. ಬೇಕಾದ್ರೆ ಯಾರಿಗಾರು ಚಾಲೆಂಜು ಮಾಡ್ತೀನಿ ಸರ್. ಇನ್ನೊಂದು, ಈಗ ಎಲ್ಲರೂ ನಾಯಿ ಬ್ರೀಡ್ ಹೆಸರು ಗೊತ್ತಿರುತ್ತೆ, ನಾಯಿ ಬ್ರೀಡ್ ಹೆಸರು ಗೊತ್ತಿರುತ್ತೆ, ಅದು ಪ್ರಪಂಚದಲ್ಲಿ ಇದೆ ಅಂತ ಅರ್ಥ. ನಾಯಿ ಬ್ರೀಡ್ ಹೆಸರು ಗೊತ್ತಿದ್ರೆ, ಇವಾಗ ತರಿಸಿರೋದು ನಾಯಿ ಬ್ರೀಡ್ ಹೆಸರು ಕನಸಲ್ಲೂ ಗೊತ್ತಿರಲ್ಲ, ಆ ಥರ ಜಾತಿ ತರಿಸಿದ್ದೀನಿ ಸರ್. ಇದು ನನ್ನ ಹೆಗ್ಗಳಿಕೆ. ಬಿಗ್ ಬಾಸ್ ಹೋದ್ಮೇಲೆ ನಿಮ್ಮ ನಾಯಿಗಳನ್ನ ನೀವು ಎಷ್ಟು ಮಿಸ್ ಮಾಡ್ಕೊಂಡ್ರಿ ಸರ್? ನನಗೆ ಮನೆಯಲ್ಲಿ ಒಳಗೋದಾಗ ಅಪ್ಪ ಅಮ್ಮಂದು ಕೊರಗು ₹1 ಇರಲಿಲ್ಲ. ಅಪ್ಪ ಅಮ್ಮ ಯಾಕಂದರೆ ಅಟ್ಯಾಚ್ಮೆಂಟ್ ಇಲ್ಲದೆ ಬೆಳೆದಿರೋನು. ನನಗಿದ್ದಿದ್ದೇ ಮಗಂದು ನಾಯಿಗಳದು. ಇವಾಗ ಹೊಸ ಡಾಗ್ ಏನಾಗ್ಬಿಟ್ಟಿದೆ, ಸಣ್ಣ ಮಾಡ್ಬಿಟ್ಟಿದಾರ, ದಪ್ಪ ಮಾಡ್ಬಿಟ್ಟಿದಾರ, ಮಗ ಹೆಂಗಿದ್ದಾನೆ, ಬರೀ ಅದು ಬಿಟ್ಟು ಅಪ್ಪಂಗೆ ಹುಷಾರು ತಪ್ತಾ ಇತ್ತು, ಅವ್ರದ್ದು ಏನಾರು ಹೆಚ್ಚು ಕಡಿಮೆ ಆಗ್ಬಿಟ್ರೆ ಅಂತ. ಇನ್ನೊಂದು ಬಂದು ನಂದು ಕೋರ್ಟ್ ಕೇಸ್ ಇದೆ, ಅಂದರೆ ನನ್ನ ಮಿಸ್ಸಸ್ದು ಕೋರ್ಟಲ್ಲಿ ನಡೀತಾ ಇದೆ. ಆ ಕೋರ್ಟ್ ಕೇಸ್ ಇರೋದ್ರಿಂದ ಅಲ್ಲಿಂದ ಏನಾರು ಅರೆಸ್ಟ್ ವಾರೆಂಟ್ ಬಂದು ನಾನು ಒಳಗಿದ್ದಾಗ ಹಿಡ್ಕೊಂಡು ಹೋಗ್ಬಿಡ್ತಾರೆ ಅನ್ನೋದು ಒಂದು ಭಯ ಇತ್ತು. ಆ ಎಲ್ಲ ಕಾರಣದಿಂದ ನಾನು ಸ್ವಲ್ಪ ಬೇಗ ಹೋಗೋದಕ್ಕೆ ರೆಡಿನೇ ಇದ್ದೆ. ಅವರು ಇನ್ನೂ ಬೇಗನೆ ನನ್ನ ಆಚೆ ಕಳಿಸ್ಬಿಟ್ರು. ಈಗೆಲ್ಲ ನಾನು ಅಂದ್ಕೊಂಡಿದ್ಕೋ ಮಾಡಿದ್ಕೋ ಎಲ್ಲ ಸರಿಗಿದೆ. ಹೋಗಿ ಬಂದರೆ ಆಯ್ತು. ಈಗ ಮುಂದೆ ಈಗ ನಿಮ್ಮ ಫ್ಯಾಮಿಲಿದು ಅದು ಹೇಳಿದ್ರಿ, ಬಟ್ ನಿಮ್ಮ ಮಗನ ಬಗ್ಗೆ ಹೇಳಿಲ್ಲ ಸರ್. ನನ್ನ ಮಗ ಬಂದು ಹರ್ಷ ಕೆಡಬಂಸ್ ಅಂತ, ಈಗ ಫಸ್ಟ್ ಇಯರ್ ಡಿಗ್ರಿ ಓದ್ತಾ ಇದ್ದಾನೆ. ಅವನು ತಾಯಿ ಇಲ್ಲದೆ ಬೆಳೆದಿರೋದು. ಡೇ 1ಇಂದನೇ ಅವನದು ತಿಕ್ಕ ತೊಳೆಯೋದ್ರಿಂದ ಹಿಡಿದು, ಬಟ್ಟೆ ಹಾಕಿ ಸ್ನಾನ ಮಾಡಿಸಿ ಸ್ಕೂಲಿಗೆ ಕರ್ಕೊಂಡೋಗಿ ಕರ್ಕೊಂಬರೋದ್ರಿಂದ ಹಿಡಿದು, ಊಟ ತಿನ್ನಿಸೋದ್ರಿಂದ ಹಿಡಿದು, ಅವನ ಜವಾಬ್ದಾರಿ A to Z ಮಗುವಿಂದ ನಾನೇ ನೋಡ್ಕೊಂಡಿರೋದು. ಯಾಕಂದ್ರೆ ಅಮ್ಮಂದು ಪ್ರೀತಿ ಇಲ್ಲದೆ ಬೆಳೆದ. ಯಾಕಂದರೆ ಅವರಿಗೆ ಮಕ್ಕಳಂದ್ರೆ ಇಷ್ಟ ಇರಲಿಲ್ಲ. ಅದೇನೋ ಪ್ರಾಬ್ಲಮ್ ಆಗಿ ನಾವು 3 ತಿಂಗಳಿಗೆ ಮಾತುಕತೆ, ಮದುವೆ ಆಗಿ 3 ತಿಂಗಳಿಗೆ ಬಿಟ್ಬಿಡ್ತೀವಿ. ಅದಾದಮೇಲೆ ಏನೋ ಕೇಸ್ ಹಾಕಿ ಎಲ್ಲ ದೊಡ್ಡ ಪ್ರಾಬ್ಲಮ್ ಮಾಡ್ತಾರೆ. ನನಗೆ ಮಿನಿಸ್ಟ್ರ್ ಮಕ್ಕಳು, ಡಾಕ್ಟ್ರು, ಇಂಜಿನಿಯರ್ ಎಲ್ಲ ಒಪ್ತಿದ್ರೆ, ನಾನು ರಿಚ್ ಇರೋರು, ತುಂಬ ಪ್ರಪೋಸಲ್ ಬಂದವರು 100% 150 ಹೆಣ್ಣು ಒಪ್ತಾಯಿದ್ರು. ನಾನೇ ಒಪ್ತಾ ಇರಲಿಲ್ಲ. ಯಾಕಂದ್ರೆ ನಾನು ಸ್ವಲ್ಪ ಸ್ಮಾರ್ಟ್ ಇದ್ದೆ ಅಂತ, ಸ್ವಲ್ಪ ಅಹಂಕಾರ ಎಲ್ಲ ಚೆನ್ನಾಗಿರೋಳೇ ಬೇಕು ಅಂತ. ಆಮೇಲೆ ಯಾರೋ ಒಬ್ಬರು ನಮ್ಮನ್ನ ಇಷ್ಟಪಡ್ತಿದ್ರು, ಅವಳ ಥರನೇ ಇರಬೇಕು ಅಂತ. ಹಂಗೆ ಮೈಂಡ್ಸಲ್ಲಿ ಅದೇ ಫೇಸೇ ಬೇಕು ಅಂತ ಕಾಯ್ಕೊಂಡು ಕೂತಿ, ಕೊನೆಗೆ ಅದೇ ಫೇಸ್ ಇರೋರೇ ಸಿಕ್ಕಿದ್ರು. ಅದಕ್ಕೆ ಖುಷಿಯಾಗಿ ಒಪ್ಕೊಂಡೆ. ಆದರೆ ಕಡು ಬಡವರು ಅಲ್ಲ, ಎಲ್ಲೋ ಒಂದು ಕಡೆ ತುಂಬ ಹುಡುಕಿ ನೀವು ಟೋಪಿ ಬಿದ್ದೆ. ಈ ಒಂದು ಪರಿಸ್ಥಿತಿಗೆ ಬಂದ್ರೆ. ಹೌದೌದು. ನಮ್ಮಪ್ಪ ಹೇಳ್ದಂಗೆ ನಮ್ಮ ಈಕ್ವಲ್ ಅವ್ರು ನಮ್ಮ ಆಗಿದ್ರೆ ನೆಮ್ಮದಿಯಾಗಿ ಇರ್ತಿದ್ನೇನೋ. ಎಲ್ಲ ಹುಡುಕಿ ಕಡು ಬಡವ್ರನ್ನ ನಾವೇ ಕಾಸು ಕೊಟ್ಟು ಮದುವೆ ಆಗಿರೋದು. ಅಂದರೆ ಬೀಗ್ರೂಟ, ರಿಸೆಪ್ಷನ್ನು, ಎಂಗೇಜ್ಮೆಂಟು, ಮದುವೆ A to Z ಅವ್ರ ಬಟ್ಟೆಯಿಂದ ಹಿಡಿದು ಎಲ್ಲ ಕೊಟ್ಟು ಹಾಳು ಮಾಡಿಕೊಂಡೆ. ಅದು ನರಕ ಯಾತನೆ. ಎಷ್ಟು ವರ್ಷ ಅಂದಾಜು 17 ಹೋಗಿದ್ದವರು, 6 ಅಂದರೆ 11 ವರ್ಷ ನರಕಯಾತನೆ ವಹಿಸಿದ್ದೀನಿ. ಅದು 3 ತಿಂಗಳಿಗೆ ಬಿಟ್ಟು ಬೇರೆ ರೂಮಲ್ಲಿ ಇದ್ದು ನರಕಯಾತನೆ ಅನುಭವಿಸಿದ್ವಿ. ಹಂಗೂ ಮನೇಲಿ ತೆಗೆದುಕೊಂಡು ಜಗಳ ಎಲ್ಲ ಕೊಟ್ಟು ಮಾಡ್ಕೊಂಡ್ರು. ಏನಕ್ಕೆ ಆ ಥರ 3 ತಿಂಗಳಿಗೆ? ಅವರು ಬೇರೆ ಏನೋ ಇತ್ತು ಸರ್, ಮೈಕಲ್ಲಿ ಹೇಳಂಗಿಲ್ಲ. ಅವ್ರಿಗೆ ಏನೋ ಬೇರೆ ಇತ್ತು. ಅದರಿಂದ ಅವರು ನಮ್ಮ ಮೇಲೆ ಮನೆ ಗಂಡ ಮಾವ ಅತ್ತೆ ಇಷ್ಟ ಇರಲಿಲ್ಲ. ಅವ್ರ ಅಮ್ಮನ ಫೋರ್ಸ್ ಆಗಿದ್ದು, ಅಲ್ಲಿ ಬೇರೆ ಯಾವುದೋ ಫಿಕ್ಸ್ ಆಗಿತ್ತು. ಅದರಿಂದ ಇದೆಲ್ಲ ಪ್ರಾಬ್ಲಮ್ ಸರ್. ಬೇರೆ ಒಂದು ವಿಚಾರಕ್ಕೋಸ್ಕರ ನಮಗೆ ಜೀವನ ಹಾಳು ಮಾಡೋಕ್ಕೆ. ಆಮೇಲೆ 3 ಕೋಟಿ 3 ಮನೆ ಬೇಕು ಅಂತ ಕೇಸ್ ಹಾಕಿ ದುಡ್ಡು ಕಿತ್ಕೊಳ್ಳೋಕ್ಕೋಸ್ಕರನೇ, ದುಡ್ಗೋಸ್ಕರ ಆಗಿದ್ದು. ಡೇ 1ಇಂದನೂ ಒಂದು ದಿವಸನೂ ನಮ್ಮ ಮೇಲೆ ಅಯ್ಯೋ ಪಾಪ ಅಂದಿಲ್ಲ. ಈ ಕ್ಯಾಮ್ರಾ ಆಫ್ ಆದಮೇಲೆ ಒಂದು ಸುದ್ದಿ ಹೇಳ್ತೀನಿ ಸರ್. ಅವ್ರಿಗೆ ಮುದ್ಕ ಸಾಯಿ ತುಳಿ ಸಾಯಿ ಅಂತ ಅವ್ರಿಗೆ ಹೊಡೆದು ಟಿವಿ ಇದು ಏನು ಸಿಗುತ್ತೆ ಅದ್ರಲ್ಲಿ ಹೊಡೆದಾಕ್ಬಿಡೋದು, ಫ್ರಿಜ್ ಹೊಡೆದಾಕ್ಬಿಡೋದು. ನಮಗೆ ನಮ್ಮನೆ ವಸ್ತು ಅಯ್ಯೋ ಹೊಡೆದೋರು ನಮ್ದು ಲಾಸ್ ಆಗುತ್ತೆ ಅಂತ ಇರುತ್ತಲ್ಲ, ಅವೆಲ್ಲ ಏನೂ ಇಲ್ಲ. ಯಾರಪ್ಪನ ಮನೆದ ನನಗೇನು ಥರ ಹೊಡೆದಾಕ್ಬಿಡೋದು, ಕುಕ್ಕರಲ್ಲಿ ಹೊಡೆಯೋದು, ಶೋಕೇಸ್ ಐಟಮಲ್ಲಿ ಹೊಡೆಯೋದು. ತುಂಬ ನರಕ ಆಯ್ತಾನೆ. ನಾನು ಇಬ್ಬರು 6 ಪ್ಯಾಕ್ ಅವ್ರಿಗೆ ಹೊಡಿತೀನಿ ಸರ್. ಇಬ್ಬರು 6 ಪ್ಯಾಕಿಗೆ ಹೊಡಿತಿದ್ದವನು ಅವಳು ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸೈಲೆಂಟ್ ಆಗ್ಬಿಡ್ತಿದ್ದೆ. ಯಾಕಂದರೆ ನಾನು ಉಲ್ಟಾ ತಿರುಗಿದ್ರೆ ಇನ್ನೊಂದು 2 ಐಟಮ್ ಹೋಗ್ಬಿಡುತ್ತಲ್ಲ, ಆಗಿಲ್ವಾ, ಮನೆ ಸಾಮಾನು ಹೋಗ್ಬಿಡುತ್ತೆ ಅಂತ ಸೈಲೆಂಟ್ ಆಗ್ಬಿಡ್ತಿದ್ದೆ. ಅದಕ್ಕೋಸ್ಕರ ಆ ಥರ. ಅದು ಪ್ಲಸ್ ಆಚೆ ಹೋಗಿ ರೋಡಲ್ಲಿ ಹೋಗಿ ಬಡ್ಕೊಳ್ಳೋದು, ರೋಡಲ್ಲಿ ಹೋಗಿ ಕಿರ್ಚೋದು. ಅಂದರೆ ಅಕ್ಕಪಕ್ಕ ಎಲ್ಲ ಗೊತ್ತಾಗಂಗೆ ಮರ್ಯಾದೆ ಕಳೆಯೋದು. ಆ ಥರ. ಅಂದರೆ ಆ ವೀಕ್ನೆಸ್ ಅರ್ಥ ಮಾಡ್ಕೊಂಬಿಟ್ಟಿದ್ಲು. ಹೊಡೆದಾಕ್ಬಿಟ್ರೆ ಇದು ಮಾಡಿಬಿಟ್ರೆ ಸೈಲೆಂಟ್ ಆಗ್ಬಿಡ್ತಾರೆ ಅಂತ. ಆ ಥರ ರಾಮುಂಡಿ ಮನೆ ಬಿಟ್ಟು ಕೇಸ್ ಹಾಕೋ ಥರನೇ ಮಾಡ್ತಾಯಿದ್ಲು. ಅದು ಕಾಲ ಕೂಡ ಬಂದಿರಲಿಲ್ಲ. ಮಗಂದು ಪಾಸ್ಪೋರ್ಟ್ ವಿಷಯಕ್ಕೆ ಜಗಳ ಆಗುತ್ತೆ. ಆವಾಗ ಕೇಸ್ ಹಾಕ್ಬಿಟ್ಟು ನನ್ನ 32 ದಿನ ಜೈಲಿಗೆ ಕಳಿಸ್ತಾರೆ. ಮಗನಿಗೆ ಎಷ್ಟು ವರ್ಷ ಇವಾಗ 18 ವರ್ಷ ಕಂಪ್ಲೀಟ್ ಆಗಿ. ಮುಂದಕ್ಕೆ ಏನು ಫ್ಯೂಚರ್ ಮಗಂದು ಅಂತ? ಈಗ ಮಗನಿಗೆ 18 ಇಯರ್ಸು, 19 ಇಯರ್ಸ್ ರನ್ನಿಂಗು. ಈ ಡಿಸೆಂಬರ್ 9 ಬಂದರೆ 19 ಇಯರ್ಸ್ ಕಂಪ್ಲೀಟ್ ಆಗುತ್ತೆ. ಅವನಿಗೆ ನಿಮ್ಮ ಥರ ನಾಯಿ ಒಂದು ಬಿಸ್ನೆಸ್ ಆ ಥರ ಮಾಡಿ ಇಲ್ಲ ಅವನ್ನ ನಾಯಿ ಬಿಸ್ನೆಸ್ಗೆ ಇಳಿಸಲ್ಲ. ಅವನ್ನ
ನಂಬರ್ 2 ಹೀರೋನೇ ಮಾಡಬೇಕಂತ ಇದ್ದೀನಿ. ಅವನು ಈಗ 6.3 ಇದ್ದಾನೆ, 19 ವರ್ಷಕ್ಕೆ ಹೈಟು. ನನಗಿಂತ ಫಿಲಿಮ್ ಇಂಡಸ್ಟ್ರಿಗೆ ಇಳಿಸೋದು ಅವನ್ನ ಹೀರೋ. ಯಾಕಂದ್ರೆ ನನಗೆ ಯಾರು ಗಾಡ್ ಫಾದರ್ ಇಲ್ಲದೆ ಮನೇಲಿ ಸುಳ್ಳು ಹೇಳಿ ಟ್ರಿಪ್ ಅಂತ ಹೋಗಿ ನಾನು ಮೂವಿಗೆ ಮಾಡ್ತಿದ್ದೆ. ಯಾಕಂದ್ರೆ ಅವಾಗಲೂ ನಮ್ಮ ಅಪ್ಪಂಗೆ ಗೊತ್ತಾದರೆ ಉಗಿಯೋರು ಅಂತ. ಆದರೆ ಅವನು ಬೈ ಬರ್ತ್ಗಿಂತ ಮುಂಚೆನೇ ನನಗೆ ಹುಟ್ಟಿದ್ರೆ ಮಗ, ಅದು ಗಂಡು ಮಗ ಆಗಲಿ ಹೆಣ್ಮಗಳಾಗಲಿ ಹೀರೋ ಮಾಡಬೇಕು, ಹೀರೋಯಿನ್ ಮಾಡಬೇಕು ಅಂತಲೇ ಇದ್ದಿದ್ದು. ಈ ಗಂಡು ಮಗ ಹುಡ್ದ ಅವನ್ನ ಈಗ ಮಗುವಿಂದನೇ ಹೀರೋ ಥರನೇ ಬೆಳೆಸಿದ್ದೀನಿ. ಅವನಿಗೆ ಮಿಸ್ಟರ್ ಹ್ಯಾಂಡ್ಸಮ್ ಅಂತ ಏಷ್ಯಾ ಫೇಮ್ ಅವಾರ್ಡ್ ಬಂದಿದೆ. ಸಿಂಗರ್, BTS ಸಿಂಗರ್, ಕೊರಿಯನ್ ಸಿಂಗರ್ ಥರ ಇದ್ದಾನೆ ಅಂತ 2 ಲಕ್ಷ ಹುಡುಗಿರು ಫ್ಯಾನ್ಸ್ ಇದ್ದಾರೆ. ಅವ್ರು ಕೊರಿಯನ್ ಸಿಂಗರ್ನು ಇವನು ನಿಲ್ಲಿಸಿದ್ರೆ ಇಬ್ಬರು ಒಂದು ಏಜಲ್ಲಿ ಇಬ್ಬರೂ ಒಂದೇ ಥರ ಇದ್ದರು, ಸ್ಮಾರ್ಟಾಗಿದ್ದರು. ಈಗ ಬೆಳೀತಾ ಅವರೇ ಕಡಿಮೆ ಲುಕ್ಸ್ ಆದರೂ ನನ್ನ ಮಗನೇ ಇನ್ನೂ ಲುಕ್ ಜಾಸ್ತಿ ಆಗೋದ. ಒಂದೊಂದು ಕಾಲೇಜಲ್ಲಿ 2 ಲಕ್ಷ ಜನ ಹುಡುಗಿರು ಕೂಗ್ತಾ ಇದ್ರೆ ಬರೀ ಹುಡುಗಿರ ವಯಸ್ಸೇ ಬರ್ತದೆ. ಎಲ್ಲೋದ್ರೂ ಫ್ಯಾಷನ್ ಶೋಲ್ಲಿ ಫಸ್ಟ್ ಪ್ರೈಸ್ ತೊಗೊಳ್ತಾನೆ, ಎಲ್ಲೋದ್ರೂ ಫ್ಯಾಷನ್ ಶೋಲ್ಲಿ ಶೋ ಸ್ಟಾಪರಾಗಿ ಮಾತ್ರ ಹೋಗೋದು. ಮಾಡಲ್ ಆಗಿ, ಆರ್ಡಿನರಿ ಮಾಡಲ್ ಆಗಿ ಹೋಗಲ್ಲ. ಲಾಸ್ಟಲ್ಲಿ ಶೋ ಸ್ಟಾಪರ್ ಬರ್ತಾರಲ್ಲ, ಟ್ರೈನಿಂಗ್ ಏನಿಲ್ಲ, ಬೈ ಬರ್ತೆ ಬಿಹೇವ್. ಆ್ಯಕ್ಟಿಂಗ್ ಬಂದು ಅವನು ಈಗ ಡಿಗ್ರಿ ಫೇಲ್ ಆಗಲಿ ಅಂತ ಕಾಯ್ಕೊಂಡು ಕೂತಿದ್ದೀನಿ ಸರ್. ಅವ್ನು ಫೇಲ್ ಆಗ್ತಾ ಇಲ್ಲ, ಆಗಲಿ ಅಂತ ಕಾಯ್ಕೊಂಡು ಕೂತಿದ್ದೀನಿ. ಆದರೆ ವರ್ಲ್ಡ್ ನ್ಯೂಸ್ ಮಾಡೋಣ ಅಂತ. ಫೇಲ್ ಆದರೆ ಅದು ನಿಮ್ಗೆ ಅರ್ಥ ಆಗಲಿಲ್ಲ. ಏನಕ್ಕಂದ್ರೆ ನಮ್ಮ ತಂದೆಗೆ ಓದಿಸ್ಬೇಕು ಅಂತ, ನಮ್ಮ ತಂದೆಗೆ ಅಂದರೆ ಅವ್ರ ತಾತನಿಗೆ ಓದಿಸ್ಬೇಕು ಅಂತ ಅವ್ನು 70% ತೆಗಿತಾ ಇದ್ದಾನೆ. ನಾನು ಫೇಲ್ ಆಗಲಿ ಅಂತ ಏನಕ್ಕೆ ಕಾಯ್ತಾ ಇದ್ದೀನಿ ಅಂದರೆ 5 ಪಿಕ್ಚರ್ ಆಫರ್ ಬಂತು. ನಮ್ಮ ತಂದೆಗೆ ಮುಗಿದ ಮೇಲೆ ಫಿಲಿಮ್ ಲ್ಯಾಂಡ್ ಬಿಡ್ಕೋ ಅಂತ್ಯಾ, ಏನು ಮಾಡ್ತೀಯ ಮಾಡ್ಕೋ ಅಂತ. ಇವಾಗ ಅವ್ನಿಗೆ ಆಫರ್ ಬರ್ತಾರನ್ನ ಕಾಲಲ್ಲಿ ಒದಿಯೋ ಥರ ಅನ್ನಿಸ್ತಾ ಇದೆ. ಯಾಕಂದರೆ ಓದುತ್ತಾ ಇದ್ಕೊಂಡು ಇಲ್ಲಿ ಫಿಲಿಮ್ದು ಎರಡೂ ಮ್ಯಾನೇಜ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಕಾಲೇಜಲ್ಲಿ ಹೋಗ್ಬಿಡುತ್ತೆ, ಇಲ್ಲಿ ತಿಂಗಳಾನ್ಗಟ್ಲೆ ಶೂಟಿಂಗ್ ಇದ್ದರೆ. ಅದರಿಂದ ಓದಬೇಕು ಇಲ್ಲ ಮೂವಿಲಿರಬೇಕು. ಇದರಿಂದ ನಾನು ತಮಾಷೆಗೆ ಹೇಳ್ತಾ ಇರೋದು, ಆಮೇಲೆ ಸೀರಿಯಸ್ ಆಗಿ ಅನ್ಕೋಬೇಡಿ. ಫ್ರೆಂಡ್ಸ್ಗಳ ಮುಂದೆ ಅವ್ನು ಫೇಲ್ ಆಗಲಿ ಅಂತ ಕಾಯ್ತಾ ಇದ್ದೀನಿ ಅಂತ. ಏನಕ್ಕೆ ಅಂದರೆ ಫೇಲ್ ಆದರೆ ಅವ್ನು ನನ್ನ ಮಗ ಫೇಲ್ ಆದ ಅಂತ ಒಂದು 350 ಜನ ಕರೆದು ಎಣ್ಣೆ ಪಾರ್ಟಿ ಕೊಡಿಸ್ಬಿಟ್ಟು ಆ ನ್ಯೂಸ್ ಚಾನಲ್ ಕರೆಸಿ ಫೇಲ್ ಆಗಿದ್ದಕ್ಕೆ ಪಾರ್ಟಿ ಕೊಡಿಸ್ದ ಅಂತ ವರ್ಲ್ಡ್ ನ್ಯೂಸ್ ಮಾಡಿ ಅವನ್ನ ಸೆಲೆಬ್ರಿಟಿ ಮಾಡಿಬಿಡ್ತೀನಿ. ಆಮೇಲೆ ಮೂವಿ ಲ್ಯಾಂಡಿಗೆ ಬಿಡ್ತೀನಿ ಅಂತ. ಆದರೆ ನಮ್ಮ ತಂದೆಗೆ ಬಂದು ಅವ್ನು ಓದಬೇಕು, ಡಿಗ್ರಿವರೆಗೂ ಓದಬೇಕು ಅಂತ. ಅವರಿದ್ರಿಂದ ನನಗೆ ಇದು 5 ಪಿಕ್ಚರ್ ಮಿಸ್ ಆಯಿತು ನಮ್ಮ ತಂದೆಯಿಂದ. ಅದರಿಂದ ನಾನು ನಿಮ್ಮ ತಂದೆ ಮಾಡಿದ ತಪ್ಪು ನೀವು ಮಾಡಬಾರ್ದು ಅಂತ. ನಮ್ಮ ತಂದೆ ನನಗೆ ಓದು ಅಂತ 80% ತೆಗಿತಾರವ್ರನ್ನ 35%ಗೆ ಬೈದು ಮೈನಸ್ ಮಾಡಿಸಿದ್ರು, ಬೈದು ಹೊಡೆದು ನನಗೆ. ನಾನೇನು ಅವರು ಸ್ಟಿಟ್ ಮಾಡಿದ್ದಕ್ಕೆ ನಾನು ಏನೂ ಆಗಲಿಲ್ಲ. ಆದರೆ ನನ್ನ ಓದದೇ ಇದ್ರೂ ನನ್ನ ಸ್ಟೈಲಲ್ಲಿ, ನಮ್ಮ ಅಪ್ಪನ ಸಪೋರ್ಟ್ ಇಲ್ಲದೆ ನಾನು ನನ್ನ ಸ್ಟೈಲಲ್ಲಿ ಇವತ್ತು ಒಂದು ವರ್ಡ್ಗೆ ನಂಬರ್ 1 ಆಗಿದ್ದೀನಿ. ಆ ಥರ ಈಗ ನನ್ನ ಮಗನಿಗೆ ಹಂಗೆ ಆಗಬಾರ್ದು ಅಂತ ಅವನಿಗೆ ಗಾಡ್ ಫಾದರ್ ಅಂದರೆ ನಾನೇ ಅವನ್ನ ಎಲ್ಲರಿಗೂ ಚಾಲೆಂಜ್ ಮಾಡ್ತೀನಿ. ಅವ್ರು ಯಾರೇ ಆಗಿರ್ಬೋದು, ಇಂಡಿಯಾಗೆ ನಂಬರ್ 2 ಹೀರೋ ಆಗಿ ಮಿಂಚಿಸ್ತೀನಿ ಅವನ್ನ. ಇದನ್ನ ಎಲ್ಲರ ಮುಂದೆ ಹೆಗ್ಗಳಿಕೆಯಿಂದ ಹೇಳ್ತೀನಿ. ಅದು ಬಿಡಕ್ಕಿಂತ ಮುಂಚೆನೇ ಯಾರಿಗೂ ಹೇಳೋಕ್ಕಾಗಲ್ಲ ಮೂವಿ ಫ್ಲಾಪ್ ಆಗುತ್ತಾ ಇದಾಗುತ್ತಾ ಅಂತ. ಆದರೆ ಫ್ಯಾನ್ ಬೇಸಲ್ಲಿ ನಂಬರ್ 2 ಇಂಡಿಯಾಗೆ ಇರ್ತಾನೆ. ಮಗನ ವಿಚಾರದಲ್ಲಿ ಕ್ಲಿಯರ್ ಆಗಿದ್ದಾರೆ? ಸರ್, ಫುಲ್ ಕ್ಲಿಯರ್ ಆಗಿದ್ದೀನಿ. ಅವ್ನಿಗೆ ಇವತ್ತವರೆಗೂ ಒಂದು ಹೊಡೆದಿಲ್ಲ, ಬಡ್ದಿಲ್ಲ, ಬೈದಿಲ್ಲ. ಅವನಿಗೂ ಅಲ್ಕಮಾತ್ ಬೈಕ್ ಬರಲ್ಲ, ಒಂದು ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲ, ಸಿಗರೇಟ್ಸ್ ಡ್ರಿಂಕ್ಸ್ ಏನೂ ಇಲ್ಲ. ಅಷ್ಟು ಮುದ್ದಾಗಿ ಸಾಕಿದ್ದೀನಿ, ಅಷ್ಟು ಒಬಿಡಿಯೆಂಟಾಗಿ ಸಾಕಿದ್ದೀನಿ. ಅವನಿಗೂ ಮನೆ ಕೆಲಸ ಮಾಡು ಅಂದರೆ ಟಕ್ ಅಂತ ಮಾಡ್ತಾನೆ. ಇದೊಂದು ಚೂರು ಇತ್ತು, ಒರೆಸ್ಬಿಡಪ್ಪ, ಬಟ್ಟೆ ಮಾಡಿಸ್ಬಿಡಪ್ಪ, ಬೈ ಬರ್ತ್ ಹಂಗೆ ಕಲ್ಚರ್ ಕಲಿಸ್ಬಿಟ್ಟಿದ್ದೀನಿ ಸರ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.